ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದ್ದು ಕ್ವೀನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಎಲ್ಲಿ ಬಂದಿದ್ದೀವಿ ಹೇಳಿ? ಉಜಿನಿ ಜಾತ್ರೆ. ಸೊ ಇವತ್ತು ನಾವು ಉಜಿನಿ ಜಾತ್ರೆಗೆ ಬಂದಿದ್ದೀವಿ. ನಮ್ಮ ಅತ್ತೆ ಬಾಯ್ಬಿಗೆ ಹಾಕಿಸ್ಕೊತಾ ಇದ್ದಾರೆ. ನಾವು ಇವಾಗ ಬಂದ್ವಿ. ಇವಾಗ ನೋಡಿದ್ರಲ್ಲ ಕನ್ನಡಿಲಿ ಯಾವ ಥರ ರೆಡಿ ಆಗ್ತಿದ್ಲು ಅಂತ. ಇವರು ಇವಾಗ ಬಂದಿರೋದು. ನಾವು ಆಟೋದಲ್ಲಿ ಬಂದ್ವಿ, ಇವ್ರು ಬಸ್ಸಲ್ಲಿ ಬಂದಿದ್ದಾರೆ. ಸೊ ಇವಾಗ ಎಲ್ಲರೂ ಹೋಗ್ತಿದ್ದೀವಿ. ನಮ್ಮಮ್ಮ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ, ನಾವು 3 ಜನ ಹಿಂದೆ ಹೋಗ್ತಿದ್ದೀವಿ. ಬನ್ನಿ ನೋಡೋಣ. ಇವರೂರೇ, ನನಗೆ ಗೊತ್ತಿಲ್ಲ ಗೈಸ್, ಇವಳೇ ಹೇಳ್ತಾಳೆ ಬ್ಲಾಗಲ್ಲಿ ಸ್ವಲ್ಪ. ರೆಡಿ ಆಯ್ತಾಳೆ, ಕನ್ನಡಿ ನೋಡಿ ಹೆಂಗೈತೆ. ಯಪ್ಪ ಇಲ್ಲ, ನಮ್ಮಮ್ಮ ನೋಡ್ರಿ ಅದೇ ಕನ್ನಡಿಗೆ ಇಲ್ಲ ಕಾಣಿಸ್ತೀವಿ. ಸೊ ಅವರೆಲ್ಲ ರೆಡಿ ಆದಮೇಲೆ ನಾವು ಹೋಗಿದ್ದೆ ಬಾಯಿ ಬೀಗ ಹಾಕ್ಸೋದಕ್ಕೆ ನಮ್ಮ ಅತ್ತೆಗೆ. ಸೊ ನನಗಲ್ಲಿ ನೋಡಿ ತುಂಬಾ ಭಯ ಆಗ್ತಿತ್ತು. ನೆಕ್ಸ್ಟ್ ನೋಡಿ ನಮ್ಮಮ್ಮ ಇವಾಗ ಬಾಯಿ ಬೀಗನ ಹಾಕಿಸ್ಕೊತಾ ಇದ್ದಾರೆ. ಇಲ್ಲಿ ಹರಿಸ್ಕೊಂಡು ಅದನ್ನ ಹಾಕ್ಸ್ಕೊಳ್ಳೋದ್ರಿಂದ ಏನೂ ಕೂಡ ನೋವು ಆಗಲ್ಲ ಅಂತ ನಾನು ಕೇಳ್ಪಟ್ಟೆ. ಸೊ ನನಗಂತೂ ತುಂಬ ಭಯ ಆಗ್ತಿತ್ತು. ಒಂದು ಕ್ಲಿಪ್ ನೆಕ್ಸ್ಟು ನಾವೆಲ್ಲರೂ ಈ ಕೊಂಡಕ್ಕೆ ಹೋದ್ವಿ. ಫಸ್ಟು ಟೈಮು ನಾನು ಇಷ್ಟು ಹತ್ರದಿಂದ ಫಸ್ಟ್ ವರ್ಷ ಹೋಗಿರೋದು, ನಾನು ನೋಡ್ತಿರೋದು. ಸೊ ನಾನು ನಾವು ಯಾವುದೋ ಕಟ್ಟೆ ಮೇಲೆ ಹತ್ತಿ ವಿಡಿಯೋನ ಶೂಟ್ ಮಾಡಿದ್ದೀವಿ. ತುಂಬ ಜನ ಇದ್ದರು, ರಶ್ ಅಂದರೆ ರಶ್ಶು, ತಳ್ತಾ ಇದ್ದರು. ಇನ್ನೊಂದು ಏನು ಖುಷಿ ಅಂತ ಹೇಳಿದ್ರೆ, ಯಾರೆಲ್ಲ ನನ್ನ ಮಾತಾಡ್ಸಿದ್ರಿ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ತುಂಬಾ ಖುಷಿ ಆಗುತ್ತೆ. ಸೊ ಇದು ಸ್ಟಾರ್ಟಪ್ ಇದರಲ್ಲೂ ಅಷ್ಟೇ ಹರಿಸ್ಕೊಂಡು ಬಾಯಿ ಬೀಗ ಹಾಕ್ಸ್ಕೊಂಡಿರ್ತಲ್ಲ, ಇಲ್ಲಿ ಸೌದೆ ಇಟ್ಟಿದ್ರಲ್ಲ, ಅಲ್ಲಿ 3 ರೌಂಡ್ ಆದಮೇಲೆ ಆ ಬಾಯಿ ಬೀಗನ ಬಿಚ್ಚೋದು. ಅದು ಹಚ್ಚಾದ್ಮೇಲೆ ತುಂಬಾ ಚೆನ್ನಾಗಿತ್ತು. ಜನ ಅಂತೂ ಜನಸಾಗರ, ನೀವೇ ನೋಡ್ಬೋದು ವಿಡಿಯೋದಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಯಪ್ಪ ದೇವ್ರೆ. ಇಲ್ಲಾಡು ಅಷ್ಟೇ. ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಬಾಯಿ ಬೀಗ ಹಾಕ್ಸ್ಕೊಂಡಿದ್ರು. ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ನಾವೆಲ್ಲ. ನೆಕ್ಸ್ಟು ಸಂಜೆ ಏನಿರುತ್ತೆ ನಿಮಗೆ ಗೊತ್ತಿರೋದು. ಸಂಜೆ ಸಂಜೆ ಚೌಡೇಶ್ವರಿ ಅಮ್ಮ, ನಿರ್ಕಳ ಚೌಡಮ್ಮ ಬರ್ತಾರೆ. ಇವಾಗ ರಾತ್ರಿ ಏನಿರುತ್ತೆ?
ಸೊ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ತೀನಿ. ಸಕ್ಕದಾಗಿದೆ. ನಾನು ಫಸ್ಟ್ ಟೈಮ್ 2ನೇ ಸರಿ ಬಂದಿರೋದು, ಅದೇ ಫಸ್ಟ್ ಟೈಮ್ ನಾನು ವೀಡಿಯೋನ ಮಾಡ್ತಿರೋದು. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಕಪ್ಪೆ ಜೊತೆ ಹೆಂಗೆ ಆಟ ಆಡ್ತಿದ್ದಾರೆ. ಮನೆ ಒಳಗಡೆ ಹೊಂಟಾಯ್ತು. ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಸುಮ್ಮನೆ ಏನು ಶಾಪಿಂಗ್ ಹೋಗ್ತಿದ್ದೀವಿ. ಶಾಪಿಂಗ್ ಅಂದರೆ ಮೈಮುಂಗೆ ಏನು ಏನಪ್ಪ ಏನು ಹಾಕ್ಸೋದು ಮೈಮುಂಗೆ? ಅಚ್ಚೆ ಮೆಹಂದಿ ಅಚ್ಚೆ ಹಾಕ್ಸಕ್ಕೆ. ಅದನ್ನು ಹಾಕ್ಸೋದಕ್ಕೆ ಸುಮ್ಮನೆ ನಡ್ಕೊಂಡು ಮೈಮುಂಗೆ ತರ್ತೀನಿ. ಮೈಮಾ ನೆಕ್ಸ್ಟ್ ಸಂಜೆ ಹೋಗಿದ್ದೆ ಆರ್ಕೆಸ್ಟ್ರಾಗೆ ನಮ್ಮ ದಿವ್ಯಕ್ಕ ಬಂದಿದ್ರು. ಸೊ ನಂಗೆ ತುಂಬಾ ಖುಷಿ ಆಯಿತು ಅಕ್ಕನ ನೋಡಿ. ಸೊ ಡ್ಯಾನ್ಸ್ ಎಲ್ಲ ಆಯಿತು, ತುಂಬಾ ಚೆನ್ನಾಗಿತ್ತು ಆರ್ಕೆಸ್ಟ್ರಾ. ನಾವು ಜಾತ್ರೆ ಎಲ್ಲ ನೋಡ್ಕೊಂಡು ಬಂದ್ವಿ. ಇವಾಗ ಟೈಮ್ ಎಷ್ಟೇ? ಟೈಮ್ ಬಂದ್ಬಿಟ್ಟು 1:47. ಗೈಸ್ ನಿದ್ದೆನೇ ಬರ್ತಿಲ್ಲ. ಮೈ ಮುನ್ನ ನಿದ್ದೆ ಮಾಡಿಸಿ ನಾವೆಲ್ಲ ಆಟೋದಲ್ಲಿ ಕೂತಿದ್ದೀವಿ. ಒಂದು ಪ್ಯೂರ್ ಲವ್ ಸ್ಟೋರಿನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಯಾರ್ಯಾರಿಗೆಲ್ಲ ಪ್ಯೂರ್ ಲವ್ ಸ್ಟೋರಿನ ಕೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ಕಮೆಂಟ್ ಮಾಡಿ. ಯಾರ್ದಪ್ಪ ಅಂದರೆ ನಮ್ಮ ಮನೋಣ್ಣಂದು. ಈ ಥರ ಹುಡುಗನ್ನ 10 ಕೋಟಿ ಕೊಟ್ಟರು 10 ಕೋಟಿ ಒಪ್ಪಿಸಿ. ತುಂಬ ಚೆನ್ನಾಗಿದೆ. ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಎಲ್ಲರೂ ಕಮೆಂಟ್ ಮಾಡಿ ಬೇಕು ಬೇಡವಾ ಅಂತ. ನಮ್ಮನು ಯಾರು ಅಂತ ತೋರಿಸ್ತೀನಿ. ನಿನ್ನ ಲವ್ ಸ್ಟೋರಿ ಹೇಳೋದಕ್ಕೆ ರೆಡಿನಾ ನೀನು? ಅವ್ರ ಫೋಟೋ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಮದ್ವೆನೇ ಆಗ್ಬಿಟ್ಟಿರುತ್ತೆ ಕಡೆ. ಅದೇ ಯಾವಾಗಲೇ ರಿವೀಲ್ ಮಾಡೋಣ. ಇಷ್ಟು ದಿನ ನಮ್ಮ ಅಣ್ಣನ ಲವ್ ಸ್ಟೋರಿ ನಮ್ಮ ತಂಗಿ ಗೊತ್ತಿರಲಿಲ್ಲ. ಸೊ ಇವತ್ತು ಅವಳು ಕೇಳ್ಬಿಟ್ಟು ಏನು ಅನ್ಸಿದೆ ಅಂತ ಅವಳು ಹೇಳ್ತಾಳೆ. ಏನಂತೆ ಹೇಳು. ಮಾತೇ ಬರ್ತಿಲ್ಲ. ಯಾಕೆ ನಿಮಗೆ ಏನು ಅತ್ತೆ ಆಗ್ಬೇಕಾ? ಏನು ಅತ್ತಿಗೆ ತುಂಬಾ ಒಳ್ಳೆ ಅತ್ತಿಗೆ ಸಿಗ್ತಿದ್ದಾರೆ. ಪುಣ್ಯ ಮಾಡಬೇಕು ಅಂತ ಅತ್ತಿಗೆ ಸಿಗ್ಬೇಕಂದ್ರೆ. ಬೆಳಗಿನ ಜಾವ 4:30ಗೆ ಎದ್ದು ಇಲ್ಲಿ ದೇವ್ರು ಬರುತ್ತೆ ಮೆರವಣಿಗೆ. ಆದರೆ ನನಗೆ ಇದ್ರ ದೇವ್ರ ಫುಲ್ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಇದ್ರ ಬಗ್ಗೆ ಫುಲ್ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಸೊ 4 o'clock ಬಂದಾಗ ನಾವು ಬೇರೆ ಬಿಲ್ಡಿಂಗ್ ಹೋಗಿ ದೇವ್ರನ್ನೆಲ್ಲ ನೋಡೋದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಾನಂತೂ ಫಸ್ಟ್ ಟೈಮ್ ಹೋಗಿ ತುಂಬಾ ಎಂಜಾಯ್ ಮಾಡಿದೆ. ಸೊ ಇದು ಯಾವ ಊರಪ್ಪ ಅಂದರೆ ಉಜ್ನಿ ಅಂತ, ಚನ್ನಪಟ್ಟಣದ ಹತ್ರ ಇರೋದು. ಚನ್ನಪಟ್ಟಣದಿಂದ ಒಳಗಡೆ ಹೋಗಬೇಕು ಸ್ವಲ್ಪ. ಸೊ ನನಗಂತೂ ಫಸ್ಟ್ ಟೈಮ್ ಬಂದು ತುಂಬಾ ಎಂಜಾಯ್ ಕೂಡ ಮಾಡಿದೆ. ಸಕ್ಕದಾಗಿತ್ತು ಅಂತ ಹೇಳ್ಬೋದು ಗುರು. ಯಾರೆಲ್ಲ ಉಜ್ನಿಯಲ್ಲಿ ಇದ್ದಿರೋ ಆ ಊರವ್ರು ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ರು ಈ ವ್ಲಾಗಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ.
6 ಕೊಂಡನ ತೊಳಿತಾರೆ. ಅವಾಗಲೂ ಅಷ್ಟೇ ದೇವ್ರನ್ನ ಎತ್ಕೊಂಡೆಲ್ಲ ಮೆರವಣಿಗೆ ಬಂದಾದಮೇಲೆ ಇದು ಕೊಂಡನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೂ ಅಷ್ಟೇ ತುಂಬ ಜನ ಇದ್ದರು. ನಾನು ಮೈ ಮುನ್ನ ಬಿಟ್ಬಿಟ್ಟು ನಾನು ಲಾವು ಮನೋಣ 3 ಜನನೂ ಹೋಗ್ಬಿಟ್ಟಿದ್ವಿ. 3 ಜನನೂ ಒಂದೇ ಕಡೆ ಇದ್ವಿ. ನೆನ್ನೆ ಮಾತ್ರ ನಾವಿಬ್ಬರೇ ತುಂಬ ಕ್ಲೋಸ್ ಆಗಿ ಫುಲ್ ಓಡಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ನಾವಂತೂ ತಳ್ಳಿ ಗಿಳ್ಳಿ ಎಲ್ಲ ನುಕ್ಕೊಂಡೆಲ್ಲ ಎಂಜಾಯ್ ಮಾಡಿದ್ದೀವಿ. ತುಂಬಾ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಈ ಜಾತ್ರೆ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ನಮ್ಮನ್ನ ಕಳಿಸ್ಕೊಡ್ತಾರೆ. ಬಾಯ್ ಬಾಯ್ ಮಾಡೋ ಮೈಮಾ. ಮೈಮಾ ನೋಡಿ ಬಾಯ್ ಮಾಡ್ತೀನಿ. ಈಗ ನಾವು ರಿಟರ್ನ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.